ತಾಯಿ ಹೇಳಿದ ಮಾತುಗಳು ಕೇಳೋದಿಲ್ಲ ಅನ್ನೋದು. ಆದರೆ ತಂದೆ ತಾಯಿಗಳು ಮಾಡಿರುವ ಎಲ್ಲ ವಿಷಯಗಳು ಬಹಳ ಸೂಕ್ಷ್ಮತೆಯಿಂದ ಗಮನಿಸಿ ಅದನ್ನು ಪರಿಪಾಲಿಸ್ತವೆ ಅಂತ ಆ ಸುಂದರ ಲೈನಿನ ಅರ್ಥ. ತಂದೆ ತಾಯಿಗಳು ತಪ್ಪೇ ಮಾಡಲ್ವಾ? ಮಾಡ್ತೀವಿ, ಆದರೆ ಮಕ್ಕಳಿಗೆ ಅದರಿಂದ ಏನು ಅಬ್ಸರ್ವೇಷನ್ನಲ್ಲಾಗತ್ತೆ, ಹೇಗೆ ಅದನ್ನು ನಾವು ತಿದ್ದಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈ. ವೀಕ್ಷಕರೇ, ಪಾಸಿಟಿವ್ ಪೇರೆಂಟಿಂಗ್ ಅಂದ್ರೆ ಏನು, ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಬೆಳೆಸೋದು ಹೇಗೆ, ಇದರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚಕರಾದ ಬಿ ಗುರುರಾಜ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ವಿಸ್ತಾರ ಹೆಲ್ತ್ ಚಾನಲಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಪಾಸಿಟಿವ್ ಪೇರೆಂಟಿಂಗ್ ಅಂದ್ರೆ ಏನು ಸರ್? ಪೇರೆಂಟ್ಸ್ ಯಾವ ರೀತಿ ರೋಲ್ನ ಪ್ಲೇ ಮಾಡಬೇಕಾಗತ್ತೆ ಮಕ್ಕಳ ವಿಷಯದಲ್ಲಿ? ನನಗೆ ನೆನಪಿರೋ ಹಾಗೆ ಒಂದು ಬ್ಯೂಟಿಫುಲ್ ಲೈನ್ಸಿಂದ ಶುರು ಮಾಡೋಣ. ಚಿಲ್ಡ್ರನ್ಸ್ ಆರ್ ವೆರಿ ಬ್ಯಾಡ್ ಲಿಸ್ನರ್ಸ್ ಬಟ್ ಎಕ್ಸಲೆಂಟ್ ಇಮಿಟೇಟರ್ಸ್. ಮಕ್ಕಳು ಯಾವುದು ತಂದೆ ತಾಯಿ ಹೇಳಿದ ಮಾತುಗಳು ಕೇಳೋದಿಲ್ಲ ಅನ್ನೋದು. ಆದರೆ ತಂದೆ ತಾಯಿಗಳು ಮಾಡಿರುವ ಎಲ್ಲ ವಿಷಯಗಳು ಬಹಳ ಸೂಕ್ಷ್ಮತೆಯಿಂದ ಗಮನಿಸಿ ಅದನ್ನು ಪರಿಪಾಲಿಸ್ತವೆ ಅಂತ ಆ ಸುಂದರ ಲೈನಿನ ಅರ್ಥ. ಹಾಗಾದರೆ ತಂದೆ ತಾಯಿಗಳು ತಪ್ಪೇ ಮಾಡಲ್ವಾ? ಖಂಡಿತ ಮಾಡ್ತೀವಿ, ಆದರೆ ಮಕ್ಕಳಿಗೆ ಅದರಿಂದ ಏನು ಅಬ್ಸರ್ವೇಷನ್ನಲ್ಲಾಗತ್ತೆ, ಹೇಗೆ ಅದನ್ನು ನಾವು ತಿದ್ದಬೇಕಾಗತ್ತೆ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ಸೂಕ್ಷ್ಮತೆಯಿಂದ ನಾವು ನೋಡಬೇಕಾಗತ್ತೆ. ತಂದೆ ತಾಯಿಗಳಾಗಿರ್ತಕ್ಕಂಥವರು ಮಕ್ಕಳಿಗೆ ಪ್ರೇರಣಾದಾಯಕವಾಗಿ ಅವರ ಮನಸ್ಸು ಮತ್ತು ಹೃದಯವನ್ನು ಗೆಲ್ಲಬೇಕಾಗತ್ತೆ. ಸಿಚುವೇಶನ್ ಬೇಸ್ಡು, ಏಜ್ ಬೇಸ್ಡು, ಜ್ಞಾನಕ್ಕೆ ಸೀಮಿತವಾಗಿ, ಸ್ಕಿಲ್ ಬೇಸ್ಡು, ಕಾಂಪಿಟೆನ್ಸಿ ಬೇಸ್ಡು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಆ ವಿಷಯಗಳನ್ನು ಅರ್ಥ ಮಾಡಿಸುವ ಸಕ್ಷಮತೆ ಪಾಸಿಟಿವ್ ಪೇರೆಂಟಿಂಗ್ ಆಗುತ್ತೆ. ಬಹುಶಃ ಕೋವಿಡ್ ಟೈಮ್ ಆದಮೇಲೆ ಮಕ್ಕಳಲ್ಲಿ ಅವತ್ತಿಗೂ ಇವತ್ತಿಗೂ ಅನೇಕ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳಿಗೆ ತಕ್ಕಂತೆ ಇವತ್ತು ಸಕಾರಾತ್ಮಕವಾಗಿ ತಂದೆ ತಾಯಿಗಳು ಕೂಡ ಆ ಸಮಯಕ್ಕೆ ತಕ್ಕಂತೆ ತಮ್ಮ ಒಂದು ಯೋಚನೆ ಹಾಗೂ ಮಕ್ಕಳ ಪ್ರೇರಣೆಯನ್ನು ಬದಲಾವಣೆ ತಮ್ಮಲ್ಲೇ ಮಾಡಿಕೊಂಡು ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೇಳುವಂಥ ಪ್ರವೃತ್ತಿ ಸಕಾರಾತ್ಮಕ ಪೇರೆಂಟಿಂಗ್. ಓಕೆ ಸರ್, ಈಗ ಏಜ್ ವೈಸ್ ಹೋಗೋದಾದ್ರೆ 10-12 ವರ್ಷದ ಮಕ್ಕಳನ್ನ ಪೇರೆಂಟ್ಸ್ ಯಾವ ರೀತಿ ಮೌಲ್ಡ್ ಮಾಡಬೇಕಾಗುತ್ತೆ ಅಂತ. ಈಗ ತುಂಬ ಜನ ಪೇರೆಂಟ್ಸ್ ಏನಂತ ಹೇಳಿದ್ರೆ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ಕೇಳಿದೆಲ್ಲ ಕೊಡಿಸ್ತಾರೆ, ಫ್ರೀ ಆಗಿಬಿಡ್ತಾರೆ. ಇನ್ನು ಕೆಲವರು ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ನೀವು ಹೇಳ್ತೀರಾ ಸರ್? ಮಕ್ಕಳು ಫಸ್ಟು ಇವಾಗ ನೋಡಿ, ಮಗು ಅಕಸ್ಮಾತ್ ಹೊತ್ಕೊಂಬಿತ್ತು ಅಂತ ಅಂದ್ಕೊಳ್ಳಿ, ಪುಟ್ಟ ಮಗುನೇ ಹೊತ್ಕೊಂಬಿತ್ತು ಅಂತ. ಆ ಮಗು ಇಮಿಡಿಯೇಟಾಗಿ ಅಳೋದಿಲ್ಲ, ನೋಡುತ್ತೆ ಯಾರು ನೋಡ್ತಾ ಇದ್ದಾರೆ ಅಂತ. ಅಕಸ್ಮಾತ್ ತಾಯಿನೋ ತಂದೆನೋ ನೋಡಿ ಓಡ್ಕೊಂಡು ನಾವು ಏನು ಮಾಡ್ತೀವಿ, ಸರ್ವೇ ಸಾಮಾನ್ಯವಾಗಿ ಆ ಮಗುನ ಎತ್ಕೊತೀವಿ. ನೋಡಪ್ಪ ಇಲ್ಲೇ ಹೊತ್ಕೊಂಬಿದ್ದಿದ್ದಿ, ಅಲ್ಲಿ ಆ ಜಾಗದಲ್ಲಿ ಸುಮ್ಮನೆ ಹೊಡೆಯೋ ಥರ ಮಾಡಿ ನೋಡಿದೆ, ಸಮಾಧಾನ ಮಾಡಿದ್ದೀನಿ ಅಂತ ಒಂದು ಬೆನ್ನಿಗೆ ಒಂದು ನಾನು ಇದ್ದೀನಿ ನಿನ್ನ ಜೊತೆಗೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇದು ಮಗುಗೆ ಒಳ್ಳೇದಾ ಕೆಟ್ಟ ಆಮೇಲಿನ ವಿಷಯ ಬರುತ್ತೆ. ಆದರೆ ಇದು ಕಂಟಿನ್ಯೂ ಆದಾಗ ಮಗು ತಲೆಯಲ್ಲಿ ಏನಿರುತ್ತೆ, ನಾನು ಹೊತ್ಕೊಂಡ್ಬಿದ್ದಾಗ ಯಾರೋ ನನಗೆ ಒಬ್ಬರು ಇದ್ದಾರೆ ಸಪೋರ್ಟಿಗೆ ಅನ್ನುವಂಥದ್ದು ಪರಿಕಲ್ಪನೆ ಮಗು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇದು ಕೂತ್ಕೊಂಬೋದು ತಪ್ಪ ರೈಟ? ಕೆಲವು ಮಟ್ಟಿಗೆ ಸರಿ, ಕೆಲವು ಮಟ್ಟಿಗೆ ತಪ್ಪು. ಯಾಕಂದರೆ ಓವರ್ ಡಿಪೆಂಡೆನ್ಸಿ ಆದಾಗ ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಹೇಳಿರ್ತಕ್ಕಂಥದ್ದು 10-11 ವಯಸ್ಸಿನ ಮಕ್ಕಳು ಆವಾಗ ತಾನೇ ಒಂದು ಸ್ಟೇಜಿನಿಂದ ಇನ್ನೊಂದು ಸ್ಟೇಜಿಗೆ ಹೋಗ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಬದಲಾವಣೆ ಆಗಿದ್ದರಿಂದ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ. ನಾವು ನೋಡಬೇಕಾದ್ದು, ನೋಡಬಾರ್ದು ಪ್ರತಿಯೊಂದು ಅಲ್ಲಿ ಅವೈಲೇಬಲ್ ಇದೆ. ಅದನ್ನು ನಾವು ಎಷ್ಟು ಗಮನಿಸ್ತಿದ್ದೀವಿ ತಂದೆ ತಾಯಿಗಳಾಗಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಇವೆಲ್ಲ ಆ 10-11 ವರ್ಷದ ಮಗುವಿಗೆ ನಾವು ಅಬ್ಸರ್ವೇಷನ್ ಮಾಡಲೇಬೇಕಾಗತ್ತೆ. ಹಾಗೂ ಅದಕ್ಕೆ ತಕ್ಕಂಥ ಪ್ರೇರಣೆಯನ್ನು ಮಾಡಬೇಕಾಗತ್ತೆ. ತನ್ನ ಗುರಿಯನ್ನು ಮುಟ್ಟುವ ರೀತಿಯಲ್ಲಿ ಪ್ರೇರಣೆಯನ್ನು ಮಾಡ್ತಾ ಇದಕ್ಕೆ ಹೋಗು ಅನ್ನುವಂಥ ಒಂದು ಫೋರ್ಸ್ ಮಾಡಲಾರ್ದಂಗೆ ಅದಕ್ಕೆ ಆಪ್ಷನ್ಸ್ ಬಿಡಬೇಕಾಗತ್ತೆ. ಭಾಳ ಮುಖ್ಯವಾಗಿ ಆ ಮಗುವಲ್ಲಿರ್ತಕ್ಕಂಥ ಕುಶಲತೆಗಳನ್ನು ನಾವು ಗಮನಿಸಿ ಅದಕ್ಕೆ ಪ್ರೇರಣೆ ಕೊಟ್ಟರೆ ತುಂಬ ಉತ್ತಮ ಅಂತ ನಾನು ಭಾವಿಸ್ತೇನೆ.
ಓಕೆ ಸರ್, ಇನ್ನು ಟೀನೇಜರ್ಸ್ ಅಲ್ಲಿ ನೋಡೋದಾದ್ರೆ ಇತ್ತೀಚೆಗೆ ಈ ಅಡಿಕ್ಷನ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕಂಡು ಬರ್ತಿದೆ. ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು ಅಥವಾ ಅಶ್ಲೀಲ ಚಿತ್ರಗಳ ವೀಕ್ಷಣೆ ಅಥವಾ ಡ್ರಗ್ ಅಡಿಕ್ಷನ್. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಮಾತು 100ಕ್ಕೆ 100 ಸತ್ಯ ರೀ. ಎಲ್ಲಿ ನೋಡಿದರೂ ಈ ಹಾವಳಿ ಪ್ರತಿಯೊಂದು ಕಡೆ ಬಹುಶಃ ಪುಟ್ಟ ಶಾಲೆಗಳಿಂದ ಹಿಡಿದು ದೊಡ್ಡ ಸಂಸ್ಥೆಗಳವರೆಗೆ ಈ ಅಡಿಕ್ಷನ್ಸು ಆಗೋಗ್ತಾ ಇದೆ. ಹೌದು. ಇದು ನಮ್ಮಲ್ಲಿ ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ದೊಡ್ಡ ಶಾಪವಾಗಿ ಪಿಡುಗಾಗಿ ಕಾಣಿಸ್ತಾ ಇದೆ. ಅಡಿಕ್ಷನ್ ಆಗೋದು ಸುಲಭ, ಅಡಿಕ್ಷನ್ನಿಂದ ಹೊರಗೆ ಬರೋದು ತುಂಬಾ ತುಂಬ ಕಷ್ಟ. ಕಷ್ಟ. ಒಂದು ಸಣ್ಣ ಮೊಬೈಲೇ ಅಡಿಕ್ಷನ್ನೇ ತಗೊಂಬೋಣ, ಹೇಗೆ ಹೊರಗೆ ಬರೋದು ಅನ್ನುವಂಥದ್ದು ಅವನು ಎಷ್ಟು ಅಡಿಕ್ಟ್ ಆಗೋಗಿರ್ತಾನೆ ಅಂತಂದರೆ, ಹೊರಗಡೆ ಬರತಕ್ಕಂಥದ್ದು ಒಂದು ಒಂದು ಮೊಬೈಲ್ನಲ್ಲಿ ಒಂದು ಮೆಸೇಜ್ ಬಂದರೂ ಕೂಡ ಅದು ಒಂದು ದಿವಸ ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಒಂದು 3 ಅವರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತಂದರೆ ಮಾಡುವಂಥ ಸ್ಥಿತಿಗತಿಯಲ್ಲಿ ಇರೋದಿಲ್ಲ ನಾವು. ಅಂದರೆ ವಿ ಹ್ಯಾವ್ ಅಡಿಕ್ಟೆಡ್ ಅವರ್ ಸೆಲ್ಫ್ ಟು ದಟ್ ಎಕ್ಸ್ಟೆಂಟ್. ಅದು ಆಗಬಾರ್ದು ಅಂದರೆ ಕ್ರಮೇಣ ಒಂದೇ ಏಟಿಗೆ ಎಲ್ಲಿ ವೈದ್ಯಕೀಯ ಸಹಾಯ ಬೇಕಾಗುತ್ತೋ ಅಲ್ಲಿ ಖಂಡಿತವಾಗೂ ಬೇಕಾಗುತ್ತೆ. ನಿಮಾನ್ಸ್ ಅಂತ ದೊಡ್ಡ ಸಂಸ್ಥೆ ಇದೆ, ಇದ್ರ ಮೇಲೇ ಬೇಕಾದಷ್ಟು ಅಧ್ಯಯನಗಳು ನಡೀತಾ ಇದ್ದಾವೆ. ಹಾಗೆ ನಿಧಾನಕ್ಕೆ ಶುರುವಾದಿನಲ್ಲೇ ಬಂದಾಗ ಆಪ್ತ ಸಮಾಲೋಚಕರಾಗಲಿ ಇಲ್ಲ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸೈಕಲಾಜಿಕಲ್ ಕೌನ್ಸಿಲಿಂಗಿಂದ ಮುಖಾಂತರ ಅಥವಾ ಸೈಕ್ಯಾಟಿಸ್ಟ್ ಲೆವೆಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಅವರನ್ನು ಅಬ್ಸರ್ವೇಷನ್ಸ್ ಮಾಡಿ ಅದನ್ನು ನಿಧಾನಗತಿಯಲ್ಲಿ ಅವರಿಗೆ ಸರಿಯಾದ ಮಾರ್ಗವನ್ನು ಸೂಚಿಸಬೇಕಾಗತ್ತೆ. ಓಕೆ ಸರ್, ಇನ್ನು ಪೇರೆಂಟಿಂಗ್ ರೋಲ್ ಅಂತ ಬಂದಾಗ ನೀವು ಕೌನ್ಸಿಲರ್ಸ್ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡ್ತೀರಾ, ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ ಅಂತ? ನೋಡಿ, ಮಕ್ಕಳ ಮನಸ್ಸು ಭಾಳ ಮೃದು ರೀ. ನಾನು ಇದನ್ನು ಮಾಡಲೇಬೇಕು ಅನ್ನುವಂಥ ಎಲ್ಲ ಮಕ್ಕಳಿಗೂ ಅವಶ್ಯಕತೆ ಇಲ್ಲ. ಇದು ನನಗೆ ಒಂದು ಘಟನೆ, ನನಗೆ ಗುಲ್ಬರ್ಗಾದ ಹತ್ರ ಜೇವರ್ಗಿ ಅಂತ ಒಂದು, ಆ ಜೇವರ್ಗಿಯಲ್ಲಿ ಒಂದು ಪುಟ್ಟ ಶಾಲೆಗೆ ನಾನು ಹೋಗಿದ್ದೆ. ಅಲ್ಲಿ ಮಕ್ಕಳನ್ನು ನಾನು ಸರ್ವೇ ಸಾಮಾನ್ಯ ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ. ಈ ಮಕ್ಕಳಿಗೆ ಸಂಬೋಧನೆ ಮಾಡ್ತಾ ತಾವು ಏನಾಗಬೇಕು ಅಂತ ಇಷ್ಟಪಟ್ಟೆ. ಒಂದು 5ನೇ ಕ್ಲಾಸು 6ನೇ ಕ್ಲಾಸಿನ ಮಕ್ಕಳಿನ ಅದು ಕ್ಲಾಸ್ ರೂಮು ಕೇಳಿದೆ, ನಿಮಗೇನು ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ. ಒಂದು ಮಗು ಎದ್ದು ನಿಂತು ಹೇಳ್ತು, ನಾನು ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತು. ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಬೆಂಗಳೂರಂಥ ಪ್ಲೇಸ್ನಲ್ಲಿ 5ನೇ 6ನೇ ಕ್ಲಾಸ್ ಬಿಡಿ, 10ನೇ ಕ್ಲಾಸ್ ಮಗುಗೆ ನೀನು ಏನಾಗಬೇಕು ಅಂತ ಹೇಳಿದಾಗ ಅದು ಇಂಜಿನಿಯರ್ ಅಂತ ಅನ್ನತ್ತೆ. ಇಷ್ಟು ಸ್ಪೆಸಿಫಿಕ್ ಆಗಿ ನಾನು ಏರೋನಾಟಿಕಲ್ ಇಂಜಿನಿಯರ್ ನಾನು ಕೇಳಿದೆ ಆ ಮಗುನ, ಏರೋನಾಟಿಕಲ್ ಇಂಜಿನಿಯರ್ ಅಂದರೆ ಗೊತ್ತೇನಮ್ಮ ಅಂತ. ಆ ಮಗು ಹೇಳ್ತು, ಗೊತ್ತ್ರಿ, ಏರೋಪ್ಲೇನು ಪಾರ್ಟ್ ಕೆಟ್ಟರೆ ಸರಿ ಮಾಡೋ ಕೆಲಸ ಅಂತ ಹೇಳ್ತು. ಆ ಭಾಗದ ಒಂದು ಮಾತಾಡುವ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಉತ್ತರ ಕೊಡ್ತು. ನಾನಂದೆ, ಏರೋಪ್ಲೇನ್ ಪಾರ್ಟ್ ಮಾಡಿದರೆ ಸರಿಗ ಮಾಡುವಂಥ ಕೆಲಸ ಅಂದೆಲ್ಲಮ್ಮ, ಅದಕ್ಕೆ ಏನು ಯೋಜನೆ ಮಾಡಿದೆ, ಏನು ಗುರಿಯನ್ನು, ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಏನು ಮಾಡ್ತಾ ಇದೀಯ? ಏನಿಲ್ಲ ರೀ, ನಾನು ಪೇಪರ್ನೊಳಗೆ ಏರೋಪ್ಲೇನ್ ಬಿಡಿಸ್ತೀನಿ ರೀ, ಅದ್ರೊಳಗೆ ಸಣ್ಣ ಸಣ್ಣ ಪಾರ್ಟ್ ಹಾಕ್ತೀನಿ ರೀ, ಆ ಪಾರ್ಟ್ ಕೆಟ್ಟವೆ ಅಂದ್ಕೊತೀವಿ ರೀ, ಮತ್ತೆ ಸರಿ ಮಾಡೀನಿ ಅಂತ ಮತ್ತೆ ಆ ಜಾಗಕ್ಕೆ ಅಂಟಿಸ್ತೀನಿ ರೀ ಅಂತ. ಬಹುಶಃ ನಾನಂದೆ, ಏನಾಯ್ತು ಮುಂದೆ ಅಂತ ಹೇಳಿದೆ. ಮುಂದೇನಾಗ್ತದ್ರಿ, ನಮ್ಮ ಅಪ್ಪ ಅಮ್ಮ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಇರೋ ಪೇಪರ್ನೆಲ್ಲ ಹಾಳು ಮಾಡ್ತೀನಿ ನೀನು ಅಂತ ಹೇಳ್ದೆ. ಹಾಗಾದರೆ ನೀನೇನು ಮಾಡಿದೆ ಮುಂದೆ ಅಂತ ಕೇಳಿದೆ. ಸರ್, ಅವರು ಹಾಗೆ ಹೊಡಿತಾರೆ ಅಂತ ನಾನು ಬಿಡ್ತೀನನ್ರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಗ್ರಾಮಾಂತರ ಪ್ರದೇಶದಿಂದ ಅತ್ಯಂತ ಬಡ ಕುಟುಂಬದಿಂದ ಬಂದು ಭಾರತ ದೇಶದ ರಾಷ್ಟ್ರಪತಿಗಳಾಗ್ತಾರೆ, ದೊಡ್ಡ ಸೈಂಟಿಸ್ಟ್ ಆಗ್ತಾರೆ ಅಂದರೆ ನಾನ್ಯಾಕೆ ಮಾಡಲಿಕ್ಕಾಗೋದಿಲ್ಲ ಅಂತಂದು ಇವಾಗ ಏನು ಮಾಡ್ತೀನಿ ಅಂದರೆ, ಹೊರಗಡೆ ಮಣ್ಣೊಳಗೆ ನೀರು ಹಾಕಿ ಏರೋಪ್ಲೇನ್ ಮಾಡ್ತೀನಿ ರೀ, ಅದರೊಳಗೆ ಪಾರ್ಟ್ ಕೆಟ್ಟವೆ ಅಂತ ಸರಿ ಮಾಡ್ತೀನಿ. ಬಹುಶಃ ಆ ಥರದ ಮಕ್ಕಳಿಗೆ ಇವು ಯಾವ ಕೌನ್ಸಿಲಿಂಗು ಏನು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆ ಮೈಂಡು ಆಲ್ರೆಡಿ ಆ ಪರಿಪಕ್ವತೆ ಬಂದ್ಬಿಟ್ಟಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ವಾ ಸರ್? ಖಂಡಿತ ಮಾತು ತುಂಬ ಸತ್ಯ ಇದೆ. ಆ ಸಿರಿ ಬರಬೇಕು ಅಂದಾಗ ಖಂಡಿತವಾಗೂ ಅದಕ್ಕೆ ಎಲ್ಲೋ ಯಾರೋ ಒಂದು ಪ್ರೇರಣೆಯನ್ನು ಕೊಟ್ಟಿರ್ತಾರೆ. ಪ್ರೇರಣೆ ತಂದೆ ತಾಯಿ ಆಗಿರ್ಬೋದು, ಪ್ರೇರಣೆ ಯಾವುದೋ ಒಂದು ಟೀಚರ್ ಆಗಿರ್ಬೋದು, ಪ್ರೇರಣೆ ಯಾರೋ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ಬೋದು. ಅದಕ್ಕೆ ಎಷ್ಟೋ ಸತಿ ಹೇಳ್ತೀವಿ, ಯು ಶುಡ್ ಹ್ಯಾವ್ ಎ ಗುಡ್ ಫ್ರೆಂಡ್. ಪ್ರಾಬಬಲಿ ಆ ಒಳ್ಳೆ ಸ್ನೇಹಿತ ಸಿಕ್ಕ, ಅದು ಯಾರೇ ಇರ್ಬೋದು, ತಂದೆ ತಾಯಿಯೇ ಸ್ನೇಹಿತರಾಗಿರ್ಬೋದು, ತಂದೆ ತಾಯಿಗಳೇ ಶಿಕ್ಷಕರೇ ಒಳ್ಳೆ ಸ್ನೇಹಿತರಾಗಿರ್ಬೋದು, ಯಾರೇ ಒಂದು ಸಮಾಜನೇ ಒಬ್ಬ ಕೆಲವು ವ್ಯಕ್ತಿಗಳು ಸ್ನೇಹಿತರಾಗಿರ್ಬೋದು, ಬಹುಶಃ ಒಂದು ಪಿಕ್ಚರು ಒಂದು ಸ್ನೇಹಿತ ಇರ್ಬೋದು. ಬಹುಶಃ ಈ ಥರದ ಕಾರ್ಯಕ್ರಮನೂ ಒಬ್ಬರಿಗೆ ಯಾರನ್ನ ಮೋಟಿವೇಟ್ ಆಗ್ಬೋದು, ಯಾವುದನ್ನು ಯೋಜನಾಂಗಕ್ಕೆ ಮಕ್ಕಳಿಗೆ. ಬಹುಶಃ ಈ
ಇದು ಅದಕ್ಕೆ ಹೇಳ್ತೀವಿ, ಹಲವಾರು ಕಡೆಗೆ ಹೋಗಬೇಕು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಲವಾರು ಕಡೆ ನೋಡಬೇಕು, ಓದಬೇಕು. ತಂದೆ ತಾಯಿಗಳಾಗಿರ್ತಕ್ಕಂಥವರು ಮೊದಲ ಕಾರ್ಯ ಏನು ಅಂದರೆ ಒಳ್ಳೆಯ ಪುಸ್ತಕಗಳನ್ನು ಕೊಡ್ತಾ ಬೇಕು, ಒಳ್ಳೆಯ ಜನರ ಸಂಗಾತವನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆಯ ಟೀಚರನ್ನು ಹುಡುಕಬೇಕು. ಬಹುಶಃ ಅದು ಇಡೀ ದೇಶಕ್ಕೆ ಸ್ಫೂರ್ತಿಯನ್ನು. ಯಾಕಂದರೆ ನೀವೇ ಹೇಳಿ, ಒಂದು ಮಗು ಒಳ್ಳೆಯ ವ್ಯಕ್ತಿಯಾಗಿ ಯೋಜನಾ ನಾಳೆ ಆಯಿತು ಅಂದರೆ ನಮ್ಮ ದೇಶ ಸದೃಢತೆ ಅಲ್ವಾ? ಹೌದು ಸರ್, ನಿಜ. ಸರ್, ಇನ್ನು ಕೌನ್ಸಿಲರ್ ಆಗಿ ನೀವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಾ, ಆಪ್ತ ಸಮಾಲೋಚನೆ ಯಾವ ರೀತಿ ಮಾಡ್ತೀರಾ, ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ತೋರಿಸ್ಕೊಡ್ಬೋದಾ? ಖಂಡಿತ. ನಾವೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಪ್ರತಿಯೊಂದು ಮಗುವಿನಲ್ಲೂ ಕೂಡ ತಾನೇನನ್ನ ಸಾಧಿಸ್ಬೇಕು, ತಾನೇನಾದರೂ ಯಶಸ್ಸು ಮಾಡಬೇಕು ಅನ್ನುವಂಥ ಒಂದು ಛಲ ಇರುತ್ತೆ. ಬಹುಶಃ ಇದನ್ನು ಒಂದು ಸಣ್ಣ ಎಕ್ಸ್ಪೆರಿಮೆಂಟಿಂದ ತೊಗೊಂಬರುತ್ತೆ. ಹೇಗೆ ಇಲ್ಲಿ ಲೈಟರ್ನಲ್ಲಿ ಒಂದು ಅಗ್ನಿ, ಒಂದು ಬೆಂಕಿ, ಅದೇ ಥರದ ಒಂದು ಹೃದಯದಲ್ಲಿ ನಾನು ಏನನ್ನು ಸಾಧಿಸಬೇಕು ಅಂತ, ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ, ಕ್ಲಾಸ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಬೇಕು ಅಂತ, ಎಲ್ಲರಲ್ಲೂ ಉತ್ತಮನಾಗಬೇಕು ಅಂತ, ಸಂಸ್ಕಾರದಿಂದ ಬೆಳಿಬೇಕು ಅಂತ, ಈ ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು ಅಂತ, ಪ್ರತಿಯೊಂದರಲ್ಲೂ ಒಂದು ಅಗ್ನಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಅಗ್ನಿ ಏನಾಗ್ಬೋದು ಅಂತ ಅಂದರೆ, ಈ ಗ್ಲಾಸ್ನಲ್ಲಿ ಈ ಲೈಟರ್ನ ಹಾಕ್ಬಿಡೋಣಂತೆ. ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದಾಗ ಯಾರೋ ಒಂದು ಅಡ್ಡಿ ಅಲ್ಲಿ ಬರಬಹುದು, ಅಲ್ಲಿ ನೀರು ಸೇರ್ಕೋಬೋದು. ತಂದೆ ತಾಯಿಯಲ್ಲೇ ಏನೋ ಜಗಳ ಆಟ ಆಯಿತು, ಅಲ್ಲಿ ಕೂಡ ಅಗ್ನಿ ಇದಾಗ್ಬೋದು. ಬಹುಶಃ ತಪ್ಪು ಹಾದಿಗೆ ಆ ಮಗು ಹಿಡಿಬೋದು. ಇವೆಲ್ಲ ಆದಾಗ ತಾವು ಲೈಟರ್ನ ಓಪನ್ ಮಾಡ್ತೀರಾ, ನೀರನ್ನು ಕೆಳಗಡೆ ಇಡಿ, ಆನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಇವಾಗ ಲೈಟರ್ ಆನ್ ಮಾಡಿ ನೋಡೋಣ, ಬರ್ತಾ ಇಲ್ಲ. ಆ ಮಗುಗೂ ಇದೇ ಭಾವನೆ ಬರ್ಬೋದಲ್ಲ. ತಾನು ಏನೋ ಒಂದು ಸಾಧ್ಯ ಮಾಡಬೇಕು ಅನ್ನೋದು ನೀರಿನಿಂದ ಅದರ ಯೋಚನೆ ಎಲ್ಲ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ, ನೀರು ಪಾಲಾಗೋಯ್ತು. ಆ ಮಗುಗೆ ಯಾರು ಇವಾಗ ಮುಂದಿನ ಆ್ಯಕ್ಷನ್ ಏನು ತಗೋಬೇಕು, ಯಾರು ತಗೋಬೇಕು? ಆವಾಗ ನೀವು ಹೇಳಿದ ಪ್ರಶ್ನೆಗೆ ಒಬ್ಬ ಆಪ್ತ ಸಮಾಲೋಚಕರು ಬೇಕಾಗುತ್ತೆ. ಇವಾಗ ಆಪ್ತ ಸಮಾಲೋಚಕರು ಏನು ಮಾಡ್ಬೋದು ಅಂತ ನೋಡೋಣ. ಬಂತ ಬೆಂಕಿ, ಹೇಗೆ ಬಂತು ಆ ಮಗು ನೋಡಿ, ಮತ್ತೆ ಆಫ್ ಮಾಡಿ, ಮತ್ತೆ ಪ್ರಯತ್ನ ಮಾಡಿ, ಆಗ್ತಾ ಇಲ್ಲ. ಅಲ್ಲಿ ತಿರ್ಗಾ ಆ ಸಿಚುವೇಶನ್ನಿಗೆ ಒಬ್ಬ ಆಪ್ತ ಸಮಾಲೋಚಕರು ಮಾಡಬೇಕಾದ ಕೆಲಸ. ಧನ್ಯವಾದಗಳು. ಆಪ್ತ ಸಮಾಲೋಚಕರು ಮಾಡಬೇಕಾದ ಕೆಲಸ ಏನು ಅಂದರೆ, ಆ ಮಗುಗೆ ಈ ಪ್ರಾಬ್ಲಮ್ ಇದ್ದಾಗ ಹೇಗೆ ಮಗುಗೆ ಪ್ರೇರಣೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥ ಕಾರ್ಯ ಆಪ್ತ ಸಮಾಲೋಚಕರ ಕೆಲಸ ಸುಲಭವಾದ ಕೆಲಸ ಅಲ್ಲ. ಆ ಮಗುವನ್ನ ಮನಸ್ಸಿನಲ್ಲಿ ಈ ಥರದ ಇಶ್ಯೂಸ್ ಬಂದಾಗ ಯಾರ ಮೇಲೂ ನಂಬಿಕೆಯನ್ನು ಕಳ್ಸ್ಕೊಂಡ್ಬಿಟ್ಟಿರುತ್ತೆ, ನನಗೆ ಜೀವನವೇ ಬೇಡ ಅಂತ ಸಡನ್ನಾಗಿ ಅಂದ್ಕೊಂಡ್ಬಿಟ್ಟಿರುತ್ತೆ, ನಾನು ಎಲ್ಲದರಲ್ಲೂ ಫೇಲ್ ಆಗಿದ್ದೀನಿ, ಹಿಂದೆ ಬಿದ್ದುಬಿಟ್ಟಿದ್ದೀನಿ ಅಂತ ಬರುತ್ತೆ. ಆವಾಗ ಒಬ್ಬ ಮೋಟಿವೇಶನ್ನು, ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಆಪ್ತ ಸಮಾಲೋಚಕರದು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಕ್ಸ್ಪೆರಿಮೆಂಟಿಂದ ಒಂಥರ ಇನ್ಸ್ಪಿರೇಷನ್ ಸಿಕ್ತು ಅಂತಲೇ ಹೇಳ್ಬೋದು. ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ, ಜೊತೆಗೆ ಕೌನ್ಸಿಲರ್ ಅಥವಾ ಆಪ್ತ ಸಮಾಲೋಚಕರ ರೋಲ್ ಯಾವ ರೀತಿ ಇದೆ ನಮ್ಮ ಸೊಸೈಟಿಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.